ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಮೈಗ್ರೇನ್ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅವರಿಗೆ ಇದು ನಮ್ಮ ಅಮ್ಮನ ಫೇವ್ರೆಟ್ ರೆಸಿಪಿ. ಮಾಡ್ಕೊಂಡು ಡೈಲಿ ಕುಡಿತಾ ಇರ್ತಾರೆ ಕಷಾಯನ. ಇದು ಶಂಖಪುಷ್ಪಿ ಹೂವು. ಈ ಹೂವನ್ನ ಒಂದು 3 ದಳ ತೊಗೊಂಡು ಚೆನ್ನಾಗಿ ಇದು ತೊಟ್ಟು ತೆಗೆದು ನೀಟಾಗಿ ಬಿಡಿಸ್ಕೊಂಡು ಇಟ್ಕೋಬೇಕು. ಇದರೊಳಗಡೆ ಹುಳುಗಳೆಲ್ಲ ಇರುತ್ತೆ, ಅದಕ್ಕೆ ದಳಗಳೆಲ್ಲ ತೆಗೆದು ಚೆನ್ನಾಗಿ ಬಿಡಿಸಿ ಈ ರೀತಿ ಇಟ್ಕೋಬೇಕು. ತೊಳೆದಿಟ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಸೇರಿಸ್ಕೋಬೇಕು. ಶುಂಠಿನ ಹೀಗೆ ಚೆನ್ನಾಗಿ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಜ್ಜಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಪುದೀನ, ಒಂದೆರಡು ತುಳಸಿ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ 1 ಲೋಟ ನೀರು ಹಾಕಿ, ಜೀರಿಗೆ ಹಾಕಿ 1-2 ಸ್ಪೂನು, 1 ಲೋಟ ನೀರು ಹಾಕಿ ಅದ್ರ ಜೊತೆಗೆ ಎಲ್ಲನೂ ಸೇರಿಸ್ಕೊಂಡು ನೀರು 1 ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ಬರಬೇಕು, ಆ ರೀತಿ ಕುದಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಳ್ಳಿ ಕುದಿಸ್ಕೊಳ್ಳಿ. ಕಲರ್ ಬಿಡುತ್ತೆ ಆ ಹೂವು ಕಲರ್ ಬಿಡುತ್ತೆ. ಹಾಗೆ ನೀವು ಕಲರ್ ಬಿಟ್ಟಾಗ 1/4 ಟೇಬಲ್ ಸ್ಪೂನು ಕಾಳುಮೆಣಸು ಮತ್ತು ಚಕ್ಕೆ ಪುಡಿ ಹಾಕಿ. ಚಕ್ಕೆ ಪುಡಿ ನಾನಿಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಮರ್ತುಬಿಟ್ಟಿದ್ದೀನಿ, ಹಾಗಾಗಿ ನೀವು ಮರಿಬೇಡಿ. ಹಾಕಿ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಇದು ಬಿಸಿ ಆರಿಸ್ಬೇಕು. ಸ್ವಲ್ಪ ಬಿಸಿ ಆರಿಸ್ಕೊಂಡು ಆಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು, 1 ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನು ಖಾಲಿ ಹೊಟ್ಟೆಗೆ ಮಾರ್ನಿಂಗ್ ಟೈಮ್ ತೊಗೊಳೋದ್ರಿಂದ ಮೈಗ್ರೇನ್ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಮತ್ತು ವೆಯ್ಟ್ ಲಾಸ್ ಯಾರಿಗೆಲ್ಲ ಆಗಬೇಕು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ.